ನ್ಯೂಸ್18 ಡಿಜಿಟಲ್ ಕಂಟೆಂಟ್ಗೆ ಸ್ವಾಗತ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ. ಕಲೆ ಯಾರಪ್ಪನ ಸ್ವತ್ತು ಅಲ್ಲ ಅಂತ ಒಂದು ಉದಾಹರಣೆಯನ್ನ ಇಡೀ ಕುಟುಂಬ ತೋರಿಸ್ತಾ ಇದೆ. ಸುಮಾರು 15 ವರ್ಷಗಳಿಂದ ಗಣಪತಿ ವಿಗ್ರಹಗಳನ್ನು ತಯಾರಿ ಮಾಡಿಕೊಂಡು ಎಲ್ಲರಿಗೂ ಮಾದರಿಯಾಗ್ತಾ ಇದೆ. ಪರಿಸರಕ್ಕೆ ಹಾನಿಯಾಗುವಂತಹ ಯಾವುದೇ ಗಣಪತಿಗಳನ್ನು ಮಾರುಕಟ್ಟೆಯಲ್ಲಿ ಮಾರಾಟ ಮಾಡಬಾರ್ದು ಅಂತ ಈಗಾಗಲೇ ಸರ್ಕಾರ ಸಾಕಷ್ಟು ರೀತಿಯಾದಂತಹ ಮಾರ್ಗಸೂಚನೆಗಳನ್ನು ಕೊಟ್ಟಿದೆ. ಅದರಂತೆ ಸುಮಾರು 15 ವರ್ಷಗಳಿಂದಲೂ ಸಹ ಮಣ್ಣಿನ ಗಣಪತಿಗಳನ್ನು ಮಾಡಿ ಮಾರುಕಟ್ಟೆಯಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ಕಲೆಗಾರರ ಒಂದು ವಿಭಿನ್ನ ರೀತಿಯಾದಂತಹ ಕಲೆಯ ದೃಶ್ಯಗಳನ್ನು ನಾವು ಇಂದು ತೋರಿಸ್ತಾ ಇರುವಂತಹದ್ದು. ಯಾಕೆಂದರೆ ಮಣ್ಣಿನ ಗಣಪತಿಗಳನ್ನು ಮಾಡಿ ಗಣೇಶ ಹಬ್ಬಕ್ಕೆ ಬಹಳಷ್ಟು ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ. ಕೇವಲ ದಸರಾ ಹಬ್ಬ ಮುಗಿದ ನಂತರವೇ ಈ ಒಂದು ಗಣಪತಿ ವಿಗ್ರಹಗಳನ್ನು ತಯಾರಿ ಮಾಡಲು ಬಹಳಷ್ಟು ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿರ್ತಾರೆ. ಇನ್ನು ನಮ್ಮ ರಾಜ್ಯದಲ್ಲೇ ನೆರೆ ರಾಜ್ಯಗಳಿಂದ ಕೂಲಿ ಕಾರ್ಮಿಕರನ್ನ ಗಣಪತಿ ವಿಗ್ರಹಗಳನ್ನು ತಯಾರಿ ಮಾಡಲು ನೆರೆ ರಾಜ್ಯಗಳಿಂದಲೂ ಸಹ ಕೂಲಿ ಕಾರ್ಮಿಕರನ್ನ ಕರೆತಂದು ಸುಮಾರು ವರ್ಷಗಳ ಕಾಲ ಒಂದು ಗೋಡೌನ್ನಲ್ಲಿ ವಿವಿಧ ರೀತಿಯಾದಂತಹ ಕಲೆಗೆ ಏರ್ಪಡಿಸಿ ಸುಮಾರು 15ಕ್ಕೂ ವಿವಿಧ ಬಗೆಯ ಗಣಪತಿ ವಿಗ್ರಹಗಳನ್ನು ತಯಾರಿ ಮಾಡಿ ಮಾರುಕಟ್ಟೆಯಲ್ಲಿ ಭಕ್ತರಿಗೆ ಯಾವ ರೀತಿಯಾದಂತಹ ಗಣಪತಿಗಳು ಬೇಕೋ ಆ ಗಣಪತಿಗಳನ್ನು ಸಿದ್ಧಪಡಿಸುವುದರಲ್ಲಿ ಈ ಕಲೆಗಾರರು ಎತ್ತಿದ ಕೈ ಎನ್ಬೋದು. ಅದಕ್ಕೆ ಕಲೆ ಯಾರಪ್ಪನ ಸ್ವತ್ತು ಅಲ್ಲ ಎಂಬ ಉದಾಹರಣೆಗೆ ಈ ಕುಟುಂಬ ಸಾಕ್ಷಿಯಾಗಿರುವಂತಹದ್ದು. ಇನ್ನು ಒಂದು ಗಣಪತಿಯನ್ನ ಸುಮಾರು ಒಂದು ಅಡಿಯಿಂದ 6 ರಿಂದ 7 ಅಡಿಯವರೆಗೂ ಸಹ ಗಣಪತಿ ವಿಗ್ರಹಗಳನ್ನು ತಯಾರಿ ಮಾಡುವುದರಲ್ಲಿ ಈ ಒಂದು ಕುಟುಂಬ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಮುಂದಾಗಿರುವಂತಹದ್ದು. ಇನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು 1,000ಕ್ಕೂ ಅಧಿಕ ಗಣಪತಿ ವಿಗ್ರಹಗಳನ್ನು ತಯಾರಿ ಮಾಡಿ ಮಾರುಕಟ್ಟೆಯಲ್ಲಿ ತಮ್ಮ ಆದಾಯದ ನಿರೀಕ್ಷೆಯನ್ನು ಹೆಚ್ಚಿಸಿಕೊಳ್ಳಲು ಮುಂದಾಗ್ತಾ ಇರುವಂತಹದ್ದು. ಇನ್ನೇನು ಗಣಪತಿ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇವೆ. ಈ ಹಿನ್ನೆಲೆಯಲ್ಲಿ ಬಗೆ ಬಗೆಯ ಗಣಪತಿ ವಿಗ್ರಹಗಳನ್ನು ತಯಾರಿ ಮಾಡಿ ಭಕ್ತರನ್ನ ಸೆಳೆಯುವ ಉದ್ದೇಶದಿಂದ ವಿವಿಧ ಗಣಪತಿಗಳನ್ನು ಮಾರುಕಟ್ಟೆಗೆ ಲಗ್ಗೆ ಇಡುವಂತಹ ಮೂಲಕ ಈಗ ಎಲ್ಲರ ಗಮನವನ್ನ ಇಡ್ತಾ ಇರುವಂತಹದ್ದು. ಒಂದು ಕಡೆ ತಮ್ಮ ಆದಾಯದ ಮೂಲಗಳನ್ನು ಹೆಚ್ಚಿಸಿಕೊಳ್ಳುವ ದೃಷ್ಟಿಯಿಂದ ವಿವಿಧ ಗಣಪತಿಗಳನ್ನ ಈ ಕುಟುಂಬ ತಯಾರಿ ಮಾಡ್ತಾ ಇದ್ರೆ, ಮತ್ತೊಂದು ಕಡೆ ನೆರೆ ರಾಜ್ಯಗಳಿಂದ ಬರ್ತಾ ಇರುವಂತಹ ಪಿಒಪಿ ಗಣಪತಿಗಳ ವಿಗ್ರಹ ಈಗ ಈ ಮಣ್ಣಿನ ಗಣಪತಿ ವಿಗ್ರಹಗಳನ್ನ ಮಾಡ್ತಾ ಇರುವಂತಹ ಕುಟುಂಬಕ್ಕೆ ಕಂಟಕವಾಗ್ತಾ ಇರುವಂತಹದ್ದು. ಯಾಕೆಂದ್ರೆ ಪಿಒಪಿ ಗಣಪತಿಗಳನ್ನ ಸುಮಾರು 10 ರಿಂದ 15 ಅಡಿ, ಸುಮಾರು 20 ಅಡಿ, ಹೀಗೆ ಯಾವ ರೀತಿ ಗಣಪತಿ ಬೇಕೋ ಆ ಗಣಪತಿಗಳನ್ನ ಪಿಒಪಿ ಮುಖಾಂತರ ತಯಾರಿ ಮಾಡ್ತಾರೆ. ಆದರೆ ಪಿಒಪಿ ಗಣಪತಿಗಳಿಂದ ಯಾವೆಲ್ಲ ಅನಾಹುತಗಳು ನಡೆಯುತ್ತೆ, ಯಾವ ರೀತಿ ಪರಿಸರಕ್ಕೆ ಮಾರಕವಾಗುತ್ತೆ ಎಂಬ ದೃಷ್ಟಿಯಿಂದ ಸರ್ಕಾರ ಈಗಾಗಲೇ ಸಾಕಷ್ಟು ರೀತಿಯಾದಂತಹ ನಿರ್ದೇಶನಗಳನ್ನ ಕೊಟ್ಟಿದೆ. ಜೊತೆಗೆ ಯಾವುದೇ ಕಾರಣಕ್ಕೂ ಪಿಒಪಿ ವಿಗ್ರಹಗಳನ್ನ ತಯಾರಿ ಮಾಡಬಾರ್ದು, ಮಾರಾಟ ಮಾಡಬಾರ್ದು, ಪಿಒಪಿ ಗಣಪತಿಗಳನ್ನು ಸಹ ಕೂರಿಸಿಟ್ಟು ಪೂಜೆಯನ್ನ ಮಾಡಬಾರ್ದು ಅಂತ ಕಟ್ಟುನಿಟ್ಟಿನ ಸೂಚನೆಗಳನ್ನು ಸರ್ಕಾರ ನೀಡಿರುವಂತಹದ್ದು. ಆದರೆ ಇವನ್ನೆಲ್ಲ ಗಾಳಿಗೆ ತೂರಿ ಒಂದು ರೀತಿಯಾದಂತಹ ಪ್ರೈವೇಟ್ ಶೆಡ್ಗಳಲ್ಲಿ ಪಿಒಪಿ ಗಣಪತಿಗಳನ್ನು ಮಾರಾಟ ಮಾಡಿ ನೆರೆ ರಾಜ್ಯಗಳಿಂದ ಒಂದು ರೀತಿಯಾದಂತಹ ಸಿಟಿಗಳಿಗೆ, ಹಳ್ಳಿಗಳಿಗೆ ನೇರವಾಗಿ ಮಾರಾಟ ಮಾಡ್ತಾ ಇರೋದ್ರಿಂದ ಈ ಮಣ್ಣಿನ ಗಣಪತಿಗಳನ್ನೇ ನಂಬಿಕೊಂಡು ಜೀವನ ನಡೆಸ್ತಾ ಇರುವಂತಹ ಕುಟುಂಬಗಳಿಗೆ ಈಗ ಒಂದು ರೀತಿಯಾದಂತಹ ಸಂಕಷ್ಟ ಎದುರಾಗಿರುವಂಥದ್ದು. ಯಾಕೆಂದರೆ ಕಳೆದ 4-5 ವರ್ಷಗಳಿಂದ ಬಂದಂತಹ ಮಹಾಮಾರಿ ಕೊರೋನಾದಿಂದ ಈಗಾಗಲೇ ಸಾಕಷ್ಟು ನಷ್ಟದ ಜೀವನವನ್ನು ಕಳೀತಾ ಇರುವಂತಹ ಕುಟುಂಬಗಳಿಗೆ ಈಗ ಒಂದು ಕೋವಿಡ್ ನಂತರ ಈ ಒಂದು ಮಣ್ಣಿನ ಗಣಪತಿಗಳನ್ನು ಮಾರಾಟ ಮಾಡಿಕೊಂಡು ಆದಷ್ಟು ತಮ್ಮ ಒಂದು ಕೈಯನ್ನ, ಒಂದು ಜೋಬನ್ನ ತುಂಬಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತಾ ಇರ್ತಾರೆ. ಆದರೆ ಈಗ ಮತ್ತೆ ಪಿಒಪಿ ಗಣಪತಿಗಳನ್ನ ಕಾಳಸಂತೆಯಲ್ಲಿ ಮಾರಾಟ ಮಾಡುತ್ತಾ ಇರೋದ್ರಿಂದ ಈ ಮಣ್ಣಿನ ಗಣಪತಿ ಮಾಡ್ತಾ ಇರುವಂತಹ ಕುಟುಂಬಕ್ಕೆ ಈಗ ಸಾಕಷ್ಟು ತೊಂದರೆ ಆಗ್ತಾ ಇರುವಂತದ್ದು. ಸರ್ಕಾರ ಕೇವಲ ಒಂದು ರೀತಿಯಾದಂತಹ ರಾಜ್ಯಕ್ಕೆ ಹಾಗೂ ಮಣ್ಣಿನ ಗಣಪತಿಗಳ ಮೇಲೆ ಸಾಕಷ್ಟು ನಿಗಾ ಇಟ್ಟಿರುತ್ತೆ. ಆದರೆ ಮಾರುಕಟ್ಟೆಗೆ ಈ ಒಂದು ರೀತಿಯಾಗಿ ಪಿಒಪಿ ಗಣಪತಿಗಳು ಬರ್ತಾ ಇದ್ರು ಸಹ ಯಾಕೆ ಕ್ರಮಗಳನ್ನ ಕೈಗೊಳ್ತಾ ಇಲ್ಲ ಎಂಬಂತ ದೂರನ್ನ ಈಗ ಮಣ್ಣಿನ ಗಣಪಗಳ ವಿಗ್ರಹವನ್ನ ಮಾಡ್ತಾ ಇರುವಂತಹ ಕುಟುಂಬ ಸಾಕಷ್ಟು ರೀತಿಯಾದಂತಹ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂಥದ್ದು. ನಮ್ಮ ಹತ್ರ ಗಣೇಶಗಳು ಎಲ್ಲ ನಾವು ಮಣ್ಣಲ್ಲೇ ಮಾಡ್ತೀವಿ. ಮಣ್ಣಿನ ಗಣಪತಿಗಳೇ ನಮ್ಮ ಹತ್ರ ಎಲ್ಲ ಸಿಗೋದು. ಬಂದು ನಾವು ಕಲ್ಲರು ಎಲ್ಲನೂ ನಾವೆಲ್ಲ ಮಾಮೂಲಿ ಪರಿಸರಕ್ಕೆ ಯಾವುದೇ ಕಾರಣಕ್ಕೂ ಹಾನಿ ಮಾಡ್ದಿರ ನಾವೆಲ್ಲ ಮಾಮೂಲಿ ಪೇಂಟ್ಗಳೇ ಮಾಡೋದು. ಆ ಥರ ಕೆಮಿಕಲ್ ಪೇಂಟ್ಗಳು ಯಾವುದೂ ಬಳಸೋಲ್ಲ ನಾವು. ಈ ಥರ ಎಲ್ಲ ನಾವು ಮಾಡ್ತೀವಿ ಸರ್. ಡಿಮ್ಯಾಂಡು ಎಲ್ಲ 4 ಅಡಿ, 5 ಅಡಿ, 6 ಅಡಿ ಎಲ್ಲ ಅವೆಲ್ಲ ತುಂಬ ಡಿಮ್ಯಾಂಡ್ ಐತೆ. ಪರವಾಗಿಲ್ಲ ಸರ್, ಚೆನ್ನಾಗೆಲ್ಲ ನಡೀತೈತೆ. 15 ವರ್ಷದಿಂದ ನಮ್ದು ಇದೇ ಕೆಲಸ. ಯಜಮಾನರು, ಮಕ್ಕಳು, ನಾವು ಎಲ್ಲ ಇದೇ ಮಾಡೋದು. ಅದೇ ನಾವು ಪಿಒಪಿ ಅವು ಇವು ಅಂತಾರಲ್ಲ ಜನಗಳು, ನಾವೇನು ಪರಿಶುದ್ಧ ಮಣ್ಣಿನಿಂದ ಮಾಡ್ತಾಯಿದ್ದೀರಿ. ಬಂದು ಜನಗಳು, ಭಕ್ತಾದಿಗಳು ನಮ್ಮನ್ನು ಒಂದು ಕೈ ನೋಡಿದ್ರೆ ನಮಗೂ ಚೆಂದ ಇರುತ್ತೆ. ಅವ್ರೇನು ಮಾಡ್ತಾರೆ, ಅಲ್ಲಿ 15 ಅಡಿ, ಇಲ್ಲಿ 20 ಅಡಿ ತಗೊಳಕ್ಕೆ ಹೋಗ್ತಾರೆ. ನಮಗೆ ತೊಂದರೆ ಆಗುತ್ತೆ.
ಗೌರ್ಮೆಂಟ್ ಫಸ್ಟು ಅದು ನಿಲ್ಲಿಸ್ಬೇಕು, ಒಂದೇ ರೀತಿ ಮಾಡಬೇಕು. ಅವ್ರಿಗೆ ಕೊಟ್ಟರೆ ಪರ್ಮಿಷನ್ನು ಇಕ್ಕೋವ್ರಿಗೆಲ್ಲ ಕೊಟ್ಟರೆ ನಮಗೆ ಕೊಡಬೇಕು ಮಾಡೋದಕ್ಕೆ ಸರ್. ನಾವು ಅದರಲ್ಲಿ ಸ್ವಲ್ಪ ಬದುಕ್ತಿರಲ್ಲ, ಎಲ್ಲರಿಗೂ ಒಂದೇ ಥರ ಮಾಡಬೇಕು. ಅವ್ರಿಗೆ ಮಾತ್ರ ಪರ್ಮಿಷನ್ ಕೊಡ್ತಾರೆ, ಇಲ್ಲಿ ಬಂದು ಮಾಡಬೇಡಿ, ಅದು ಮಾಡಬೇಡಿ, ಇದು ಮಾಡಬೇಡಿ, ತೊಂದರೆ ಆಗುತ್ತೆ, ಹಾನಿ ಆಗುತ್ತೆ ಅಂತಾರೆ. ಆ ಥರ ಹೇಳ್ಬೋದು ಸರ್. ಪ್ರತಿ ವರ್ಷ ನಾವು 1,500 2,000 ಮಾಡಿಸ್ತಾಯಿದ್ರಿ. ಈ ಸಾರಿ ಕಡಿಮೆನೇ ಮಾಡಿಸಿದ್ದೀರಿ ಸರ್, ಅಷ್ಟೊಂದು ಮಾಡಿಸಿಲ್ಲ. ಅದೇ ಈ ಥರ ತೊಂದರೆ ಕೊಡ್ತಾರೆ, ಮಾಡಿಸ್ಬಿಡ್ತೀರಿ. ವರ್ಷದಲ್ಲಿನೂ ತುಂಬ ಲಾಸ್ ಆಯಿತು ಸರ್ ನಮಗೆ. ಎಲ್ಲ ಆ ಕಡೆ ಈ ಕಡೆ ಬುಕ್ ಮಾಡ್ಕೊಳ್ತಾರೆ. ಇದು ಮಣ್ಣಿಂದು ಚಿಕ್ಕದು ಸಾಕಾಗಲ್ಲ ಅಂಥೇಳಿ ಅವ್ರಿಗೆ 10 ಅಡಿ 12 ಅಡಿ ಮಾಡೋಕ್ಕಾಗುತ್ತಾ? ಇದು 7 ಅಡಿನೇ ಲಾಸ್ಟ್ ಮಣ್ಣಲ್ಲಿ ಮಾಡೋದು. ಆಮೇಲೆ ಮಾಡೋದಕ್ಕಾಗಲ್ಲ. ನಮ್ಗೆ 10 ಅಡಿ ಕೊಡು ಅಂದರೆ ನಾವು ಕೊಡೋಕ್ಕಾಗುತ್ತೆ ಸರ್? ಬೇರೆ ಕಡೆ ಹೋಗ್ತಾರೆ, ಬುಕ್ ಮಾಡ್ಕೊಳ್ತಾರೆ. ಒಟ್ಟಾರೆ ಚಿಕ್ಕಬಳ್ಳಾಪುರದಲ್ಲಿರುವಂತಹ ಮಣ್ಣಿನ ಗಣಪತಿಗಳನ್ನು ತಯಾರಿ ಮಾಡುವಂತಹ ಕುಟುಂಬ ಈ ಬಾರಿ ಒಳ್ಳೆಯ ಆದಾಯ ಬರುವ ನಿರೀಕ್ಷೆಯಲ್ಲಿ ಸುಮಾರು 1,000ಕ್ಕೂ ಅಧಿಕ ಗಣಪತಿಗಳನ್ನು ತಯಾರಿ ಮಾಡಿ ಮಾರಾಟಕ್ಕೆ ಸಿದ್ಧಪಡಿಸ್ತಾ ಇರುವಂಥದ್ದು. ಇನ್ನು ಗಣೇಶ ಹಬ್ಬಕ್ಕೆ ಕೆಲವೇ ದಿನಗಳು ಬಾಕಿ ಇವೆ. ಆದರೆ ಮಾರುಕಟ್ಟೆಯಲ್ಲಿ ಯಾವ ರೀತಿ ಭಕ್ತಾದಿಗಳು ರೆಸ್ಪಾನ್ಸ್ ಕೊಡ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಇದೇ ಇವತ್ತಿನ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್ನ ವಿಶೇಷತೆ. ನಾನು ದತ್ತಾತ್ರೇಯ, ಚಿಕ್ಕಬಳ್ಳಾಪುರ ಪ್ರತಿನಿಧಿ.